ಈಗ ಧರ್ಮಸ್ಥಳ ಚಲೋ ಮುಗೀತು, ಅದು ರಾಜಕೀಯವಾಗಿ ಆಯ್ತದು. ಈಗ ಮದ್ದೂರು ಚಲೋ ಶುರುವಾಗಿದೆ. ಎಲ್ಲಿ ಬೇಕಾದರೂ ಚಲೋ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಆದರೆ 144 ಜಾರಿ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ? ಅದು ಯಾಕೆ ಮಾಡಬೇಕಾಗಿತ್ತು? ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರಬೇಕಲ್ವಾ? ಅಂಥ ಸಂದರ್ಭದಲ್ಲಿ ಹೋಗೋದು ಬೇಡ. ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ? ನಿಮ್ಮ ಪ್ರತಿಭಟನೆ ಮಾಡೋಕ್ಕೆ ಬೇಡ ಅಂತೀರಾ? ನಾವು ಬೇಡ ಹೋಗಿ ಅಂತೀವಲ್ಲ. ಹಾಗಾಗಿ ರಾಜಕಾರಣದಲ್ಲಿ ನೋಡಿ, ಈಗ ಆಲ್ರೆಡಿ ಈಗ JDS ಇವತ್ತಿಗಾಗಲೇ BJP ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಲೆಕ್ಕ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು BJPಗೆ ಸೇರ್ಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ BJPಗೆ ಸೇರ್ಕೊಳ್ತಾರೆ. BJP ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ. ಇನ್ನು ಮುಸ್ಲಿಮ್ಸರು ಎಲ್ಲಿ ಹೋಗ್ತಾರೆ? ಎಲ್ಲ ಒಂದು ಕಡೆ ಹಾಕ್ತಾರೆ. ಅದಕ್ಕೆ ಯಾಕೆ ವೋಟಿನ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ? ಇವ್ರು ಮಾಡೋದು ಅದೇ ಅಲ್ವಾ? ಹಿಂದೂ ಓಟಿಗೋಸ್ಕರನೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಇವ್ರು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ? ಇವರು ಓಟಿಗೋಸ್ಕರನೇ, ಇವರು ಏನು ಬೇರೆ ಅಲ್ಲ. ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು. ಇವತ್ತು ಧರ್ಮಸ್ಥಳ ತೊಗೊಂಡ್ರು, ಈಗ ಇದು ತೊಗೊಂಡ್ರು, ಎಲ್ಲವನ್ನ ನಾನು ಗಮನಿಸಿದ್ದೀನಿ. ಯಾವುದೇ ಇರಲಿ, ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು. ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಹಕಾರ ಕೊಡ್ಬೇಕು. ಬಿಟ್ಟರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಸಂದೇಶ ಕೊಡ್ತೀವಿ. SIT ಅವರು ಮಧ್ಯಂತರ ವರದಿ ಕೊಡಬೇಕು ಅನ್ನೋದು ಬರ್ತಾ ಇದೆ. ಕೊಡ್ತಾರೆ, ಹಲವಾರು ಜನದ ತನಿಖೆ ಮಾಡಾಗಿದೆ. ಇಲ್ಲಿ ಮಾಡಬೇಕು. ನೋಡಿ, ಧರ್ಮಸ್ಥಳದ್ದು ನೀವು ತಿಳಿದಂಗೆ ಎಷ್ಟು ಗಲಾಟೆ ಆಯಿತು, ಹೆಂಗಿತ್ತು. SIT ಕೊಟ್ಟ ಮೇಲೆ ಅಲ್ಲಿ ಇದ್ದಂಥ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು, ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಥರ ಕೊಟ್ಟಿದ್ದರು, ಆ ಕ್ಷೇತ್ರವನ್ನು ಹಾಳು ಮಾಡೋಕ್ಕೆ ಕೊಟ್ಟಿದ್ದರು, ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಮಾಡಿದ್ದೀವಿ ನಾವು. ಇವತ್ತು ತನಿಖೆ ನಡೀತಾ ಇದೆ. ಇವತ್ತು ಅವ್ರು ಯಾರನ್ನೂ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ SITಯಿಂದ ಒಳ್ಳೆಯದಾಗಿದೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ, ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ಮದಿದೆ. ಹಾಗಾಗಿ ವರದಿ ಬರುತ್ತೆ, ಎಲ್ಲ ಕೊಡ್ತಾರೆ. ಅದು ಕಾಯಬೇಕು, ಸ್ವಲ್ಪ ದಿನ ಕಾಯೋಣ. ಎಲ್ಲವನ್ನು ಕೊಡ್ತೀವಿ. ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆಯ್ತು.